ಕಸ್ಟಮ ಎಲ್ಲರೂ ಬೈಕೊಂತ ಇದ್ದಾರೆ. ಅದೇನು ಹೆಂಗಸ್ರಿಗೆ ಮಾತ್ರ ಫ್ರೀ, ನಮಗೆ ಮಾತ್ರ ಇಲ್ಲ ಅಂತ ಅಂದ್ಬಿಟ್ಟು ಗಂಡಸರುಗಳು ಬೈತಾ ಇರ್ತಾರೆ. ಈಗ ಟಿಕೆಟ್ ದರ ಜಾಸ್ತಿ ಮಾಡಿದ್ದಾರೆ, ಏನು ಅಂತೀರಾ ಇದ್ರ ಬಗ್ಗೆ? ಈಗ ಗೌರ್ಮೆಂಟ್ಗೆ ಎಲ್ಲ ಲಾಸ್ ಆಗಿದೆ ಅಲ್ಲಮ್ಮ, ಅದ್ರ ಸಲುವಾಗಿ ಅವ್ರು ಮಾಡಿದ್ದಾರೆ. ಏನು ತೊಂದರೆ ಇಲ್ಲ ಅಲ್ವಾ? ಇಲ್ಲ ಅಂತ ಅದು ಇವಾಗ ನೀವು ಫ್ರೀ ಮಾಡೋದ್ರಿಂದ ಎಲ್ಲೆಲ್ಲಿರೋರೆಲ್ಲ ವ್ಯಾನಿಟಿ ಬ್ಯಾಗ್ಗಳು ತಗ್ಲಾಕೊಂಡು ಏನು ಒಂದೊಂದು ರಾಶಿ ಜನಗಳು ಬರ್ತಾರೆ. ಹೌದು, ಸೊ ಅದರಿಂದ ನೀವು ಮಾಡಿರೋದು ಒಳ್ಳೇದೇನೆ, ಒಳ್ಳೇದೇ ಅಂತೀರಾ? ಒಳ್ಳೇದೇ. ಹಾಗಾದ್ರೆ ಬಸ್ಸಿಗೆ ಟಿಕೆಟ್ ದರ ಜಾಸ್ತಿ ಆಗಿರೋದ್ರಿಂದ ಪಬ್ಲಿಕ್ ಏನೋ ಸಮಸ್ಯೆ ಆಗಲ್ಲ? ಆಗಲ್ಲ 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 ಏನು ಮಾಡ್ತೀರಮ್ಮ, ಕೆಲವ್ರು ಇರ್ತಾರೆ ಬಡವರು, ಅಯ್ಯೋ ಬಸ್ ಚಾರ್ಜ್ ಹಾಕ್ಬೇಕಲ್ಲಪ್ಪ ಹೆಂಗ್ ಹೋಗೋದು ಅಂತ ಇದು ಅಲ್ಲ, ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಎಲ್ಲಾ ಬೆಲೆ ಏರಿಕೆ ಆಗ್ತಾ ಇದೆ, ಹೌದು. ರೇಟು ಜಾಸ್ತಿ ಆಗ್ತಾ ಇದೆ, ಹಂಗೇನೆ ಬಸ್ ಟಿಕೆಟ್ ಇವಾಗ ನಮ್ದು ಜಾಸ್ತಿ ಆಗಿದೆ ಇಲ್ಲಮ್ಮ, 4200 ರೂಪಾಯಿ 100 ಕಾಯಿಗೆ ಎಳ್ನೀರು. ಎಲ್ಲ ರೇಟ್ ಜಾಸ್ತಿ ಆಗಿದೆ, ಎಲ್ಲ ಬೆಲೆ ಜಾಸ್ತಿ ಆಗಿದಮ್ಮ. ಜಾಸ್ತಿ ಆದ್ರೆ ಹೌದೌದು, ಅಲ್ಲ ಕಷ್ಟ. ಬಸ್ ಚಾರ್ಜ್ ಇಲ್ಲಿರೋರ್ಗೇನ ಪರವಾಗಿಲ್ಲ, ಅದು ಸರ್ಕಾರಕ್ಕೋಸ್ಕರ ಒಳ್ಳೇದೇ ಅಂತೀರಾ? ಹೌದೌದು, ಮಾಡಿರೋದು ಒಳ್ಳೇದೇ ಬಿಡಮ್ಮ. ಒಳ್ಳೇದು. ಓಕೆ, ಯಾಕೆಂದ್ರೆ ಮೇಲೆ ಬಿದ್ದು ಮುದ್ದು ಒದಾಡ್ಕೊಂಡು ಹೋಗೋರು, ಈಗ ನೀವು ಮಾಡಿರೋದೇ ಒಳ್ಳೇದು. ಅಲ್ಲ, ಪೆಟ್ರೋಲ್ ಬೆಲೆ ಜಾಸ್ತಿ ಆದ್ರೆ ಯಾರು ಕೇಳೋಲ್ಲ. ಪೆಟ್ರೋಲ್ ಬೆಲೆ ಎಷ್ಟಿತ್ತು? ಓಕೆ, ಕಾಂಗ್ರೆಸ್ ಪೆಟ್ರೋಲ್ ಎಷ್ಟಿತ್ತು ಹೇಳಿ? 65 ರೂಪಾಯಿ ಚೇಂಜ್ ಇತ್ತು. ಇವಾಗ 100 ರೂಪಾಯಿ ತಂದವ್ರು ಬಿ ಜೆ ಪಿಯವರು. BJP ಡೈರೆಕ್ಟ್ BJP ಅವ್ರಿಗೆ ಕೇಳಬೇಕು, ಅಮಿತ್ ಶಾ ಅವ್ರಿಗೆ ಕೇಳಬೇಕು ಡೈರೆಕ್ಟಾಗಿ. ಓಕೆ, ಓಕೆ. ಅಮಿತ್ ಶಾ ಕೇಳಿದ್ರೆ ಕರೆಕ್ಟಾಗಿ ಆನ್ಸರ್ ಹೇಳ್ತಾರೆ ಇಲ್ವಾ? ಸರ್ಕಾರಕ್ಕೆ ಹೋಗುತ್ತೆ, ಇದು ಸರ್ಕಾರಕ್ಕೆ ದುಡ್ಡು ಹೋಗೋದು. ಸರ್ಕಾರ ದುಡ್ಡಿಗೆ ಹೋದ್ರೆ ಏನಾಗಲ್ಲ, ಅಭಿವೃದ್ಧಿ ಆಗುತ್ತೆ. ಆದರೆ BJPಗೆ ಹೋದ್ರೆ ಏನಾಗುತ್ತೆ, ಲೂಟಿ ಹೊಡ್ಕೊಂಡು ಹೋಗ್ತಾರೆ, ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ. 5 ಗ್ಯಾರಂಟಿಗಳು ಕೊಡ್ತಾ ಇರೋ ದುಡ್ಡನ್ನ ಸರ್ಕಾರ ಮಾಡ್ತಾ ಇರೋದು ಅವ್ರ ಸ್ವಂತ ದುಡ್ಡಿಂದ ಕೊಡ್ತಾ ಇಲ್ಲ. ಅಲ್ಲ, ಜನಗಳ ಟ್ಯಾಕ್ಸು ಅದೊಂದು ಮತ್ತೊಂದಿಂದ ಕೊಡ್ತಾ ಇದ್ದಾರೆ. BDMದಲ್ಲಿ 1000 ಕೋಟಿ ರೂಪಾಯಿ ಸಾಲ ತಗೋತಾ ಇದ್ದಾರೆ. ಯಾಕೆ ಇವರು ಇದು ಕೊಡಬೇಕು? ನೀವು 5 ಗ್ಯಾರಂಟಿಗಳು ಯಾಕೆ ಕೊಡಬೇಕು? ಜನಗಳ ಮೇಲೆ ಯಾಕೆ ಇದು ಮಾಡ್ತಾರೆ? ಇದೆಲ್ಲ ಅವರು ಸ್ವಂತ ಕಾಂಗ್ರೆಸ್ ಬದುಕೋಸ್ಕರ ಅವ್ರ ಓಟ್ಗಳಿಗೋಸ್ಕರ ಜನಗಳು ಓಟ್ ಹಾಕಿದ್ದಾರೆ ಅಷ್ಟೇ ಹೊರತು, ಅಲ್ಲಿ ಡೆಲ್ಲಿನಲ್ಲಿ ಕೇಜ್ರಿವಾಲು ಅಷ್ಟೇ ಇದೆಲ್ಲ ಗ್ಯಾರಂಟಿಗಳನ್ನ ತೆಗೆದಾಕ್ಬಿಟ್ಟು ಆರಾಮಾಗಿ ಬರೋ ದುಡ್ಡನ್ನ ಇರೋದನ್ನೆಲ್ಲ ಮೇಂಟೈನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಬಿಟ್ಬಿಟ್ಟು ವಂಶ ಪರಂಪರೆ ಆಗಿ 75 ವರ್ಷ ಕಾಂಗ್ರೆಸ್ ಬಂದು ಏನು ಮಾಡಿದ್ದಾರೆ ಹೇಳಿ? ಅದೇ ನರೇಂದ್ರ ಮೋದಿ ಅವರು ಇದ್ದಿದ್ದಕ್ಕೋಸ್ಕರ ಇವತ್ತಿನ ಸಹ ಭಾರತ ಸರ್ಕಾರ ಉಳಿದಿದೆ. ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನ ಭಿಕ್ಷಾಪಾತ್ರೆ ಬೇಡ್ತಾ ಇದ್ದಾರೆ. ನಾವು ಅವರು ನೀವೊಂದು ದಿವಸ ನೆನೆಸ್ಕೊಬೇಕು, ಒಂದು ಸ್ವತಂತ್ರವಾಗಿ ಓಡಾಡ್ತಾ ಇದ್ದೀವಿ. ಯಾರು ಭಯ ಬೇರೆ ದೇಶಗಳು ಕಂಪೇರ್ ಮಾಡಿದ್ರೆ ಇಂಡಿಯಾ ಸೇಫೆಸ್ಟ್ ಪ್ಲೇಸ್ ಅಷ್ಟೇ. ಅದನ್ನು ನಾನು ಹೇಳಕ್ಕೆ ಪಡ್ತೀನಿ. ಇವಾಗ ಕರ್ನಾಟಕದಲ್ಲಿ ಏನು ಬಸ್ BMTC ಇರ್ಬೋದು, KSRTC ಇರ್ಬೋದು, ಪ್ರತಿಯೊಂದು ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ. ಹೌದು, ಇದರಿಂದ ಜನರಿಗೆ ಸಮಸ್ಯೆ ಆಗುತ್ತಾ ಆಗಲ್ವಾ? ಸಮಸ್ಯೆ ಆಗುತ್ತೆ. ಇವಾಗ ಪ್ರತಿಯೊಂದು ಹಾಲಿನ ಬೆಲೆನೂ ಜಾಸ್ತಿ ಮಾಡ್ತಾರೆ. 5ನೇ ತಾರೀಕಿಗೆ 5 ರೂಪಾಯಿ ಬೆಲೆ. ಎಲ್ಲಿ ಸಾಮಾನ್ಯ ಜನಕ್ಕೆ ಹೊಡ್ತಾ ಅದಲ್ಲ, ಎಲ್ಲ ಸಾಮಾನ್ಯ ಜನಕ್ಕೆ ಹೊಡ್ತಾನೆ ಅದು. ಅದನ್ನ ತಿಳ್ಕೊಂಡು ಏನಿದೆ ಅದನ್ನು ಈ ಗ್ಯಾರಂಟಿಗಳು ತೆಗೆದಾಕ್ಬಿಟ್ಟು ಯಾರಿಗೂ ಗ್ಯಾರಂಟಿ ಕೊಡ್ದಿರ ಸರ್ಕಾರ ಮಾಡ್ಕೊಂಡು ಹೋದರೆ ಈ ಸಾಲ ಮಾಡ್ಕೊಳ್ತಾರೆ. ಯಾರು ನಮ್ಮ ಜನಗಳ ಮೇಲೆ ಹೊರೆ ಆಗೋದು, ಅದನ್ನು ಮಾಡೋದು ಸರಿ ಇಲ್ಲ ಅಂತ ಹೇಳ್ತೇನೆ. 5 ಗ್ಯಾರಂಟಿಗಳು ಕೊಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.